ನಾನು ಹೇಳ್ತೇನೆ, ಈ ಸದನದ ಒಳಗಡೆ ಏಟಿಗೆ ಏಟು ಮುಯ್ಯಿಗೆ ಮುಯ್ಯಿ ತೀರಿಸೋ ಕೆಲಸವನ್ನ ನಾವು ಮಾಡೇ ಮಾಡ್ತೀವಿ. ಏಟಿಗೆ ಏಟು ಮುಯ್ಯಿಗೆ ಮುಯ್ಯಿ ಸರ್ಕಾರಕ್ಕೆ, ಇನ್ಯಾರಿಗೆ? ಸರ್ಕಾರಕ್ಕೆ. ಯಾಕೆ ಅಂದ್ರೆ ಸದಾನಂದ ಗೌಡರು ಹೇಳಿದ್ದು ಮಾತು ಸರಿ ಇದೆ. ನಮಗೆ ಚಿನ್ನದ ತಟ್ಟೆಯಲ್ಲೇ ಇಟ್ಟುಕೊಡ್ತಿದ್ದಾರೆ. ಆದರೆ ನಾವು ಇನ್ನೂ ಸ್ವಲ್ಪ ತೀಕ್ಷ್ಣವಾಗಿ ಹೋಗಬೇಕಿದೆ, ಮಾಡಿ ತೋರಿಸಿ. ಸಹಜವಾಗಿ ಎಲ್ಲಿ ಭಿನ್ನಮತಗಳು ಜಾಸ್ತಿ ಕಾಣ್ತದೆ, ಬಸ್ ಸ್ಟಾಪ್ ಅಲ್ಲಿ ಎಲ್ಲರೂ ಬಸ್ಗೆ ಕಾಯ್ತಿರ್ತಾರೆ. ಅವ್ರವ್ರ ಬಸ್ ಬಂದಾಗ ಅವ್ರು ಹತ್ತಿ ಹೋಗ್ತಿರ್ತಾರೆ. ಎಲ್ಲ ಬಸ್ ಕಡೆಗೆ ಗಮನ ಇರ್ತದೆ. ಯಾರೋ ಒಬ್ಬ ತಳಗಡೆ ಬಿದ್ದುಬಿಟ್ಟು ಏನೋ ಆಗೋಯ್ತು ಅಂತೇಳಿ ಇದು ಮಾಡಿದ್ರೆ ಎಲ್ಲ ಬಸ್ ನೋಡೋದು ಬಿಟ್ಬಿಡ್ತಾರೆ, ಎಲ್ಲ ಅವನ್ನೇ ನೋಡ್ತಾರೆ. ಹಾಗೇನೆ ಇದು ಕೂಡ ಒಂದು ಸಾರಿ ಈ ಭಿನ್ನಮತಗಳು ಕಂಡಾಗ ಸಾಮಾನ್ಯವಾಗಿ ಎಲ್ಲರ ದೃಷ್ಟಿ ಆ ಕಡೆಗೆ ಹೋಗ್ತವೆ. ಬಟ್ ಅದನ್ನ ಎಲ್ಲೆಲ್ಲಿ ಮೊಟಕು ಮಾಡಬೇಕೋ ಆ ಕೆಲಸವನ್ನ ಮಾಡಬೇಕು, ಮಾಡ್ತಾರೆ. ಕೇಳ್ಬಿಟ್ಟು ಹೇಳ್ತೇನೆ. ಇಲ್ಲ, ಪಕ್ಷ ಯಾರಿಂದಲೂ ಯಾರು ಏನು ಮಾಡಕ್ಕಾಗಲ್ಲ. ಪಕ್ಷ ನಿರಂತರ, ಅದು ಪಕ್ಷ ಇರ್ತದೆ. ನಾನಿಲ್ದಿದ್ರೆ ಪಕ್ಷ ಹೋಗ್ಬಿಡ್ತದೆ, ಇನ್ನೊಬ್ರು ಇಲ್ದಿದ್ರೆ ಪಕ್ಷ ಹೋಗ್ಬಿಡ್ತದೆ. ಇದು ಹೋಗೋದಿಲ್ಲ. ಯಾರಿದ್ರು ಇಲ್ಲದೆ ಇದ್ರು ಪಕ್ಷ ನಡ್ಕೊಂಡು ಹೋಗ್ತಿರ್ತದೆ. ನಮ್ಮ ಹೈಕಮಾಂಡ್ ಸ್ಟ್ರಾಂಗ್ ಇದೆ. ದೇ ವಿಲ್ ಟೇಕ್ ಎ ಡಿಸಿಷನ್ ಅಟ್ ರೈಟ್ ಟೈಮ್. ಯತ್ನಾಳ್ ಅವಾಗಿಂದನೂ ಮಾತಾಡ್ತಾ ಇದ್ದಾರೆ. ಈ ಸದಾನಂದ ಗೌಡ ಹೇಳಿದ್ರು ಎರೆಹುಳ ಮತ್ತೆ ನಾಗರಾವ್ ಅಂತ. ಅದಕ್ಕೆ ಯತ್ನಾಳ್ ಅವ್ರು ಹೇಳ್ತಾರೆ ಸದಾನಂದ ನಿಮ್ದೆಲ್ಲ ಬಿಚ್ಚಬೇಕಾಗುತ್ತೆ ಅಂತ. ಅಂದ್ರೆ ಈಗ ನಿಮ್ಗೆ ಮುಜುಗರ ಆಗ್ತದೆ. ಈಗ ಬಿಚ್ಚೋದಿದ್ರೆ ಯಾವತ್ತೂ ನಿಲ್ಸಕ್ಕಾಗಲ್ಲ. ಬಿಚ್ಚೋರ್ ಯಾವ್ದನ್ನ ಯಾರ್ಯಾರು ಏನೇನು ಬಿಚ್ಚಬೇಕು ಬಿಚ್ಕೊಳ್ಳಿ, ನನಗೇನಿಲ್ಲ. ನಾನು ಎಲ್ಲರಿಗೂ ಹೇಳೋದು ಒಂದೇ ಮಾತು, ಕೂಡಿ ಬಾಳಿದರೆ ಸ್ವರ್ಗ ಸುಖ. ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು, ಲೀಡರ್ಗಳು ಅರ್ಥ ಮಾಡ್ಕೊಳ್ಬೇಕು, ಕಾರ್ಯಕರ್ತರು ಅರ್ಥ ಮಾಡ್ಕೊಳ್ಬೇಕು. ನನ್ನನ್ನು ಸೇರಿದಾಗೆ ಕೂಡಿ ಬಾಳಿದರೆ ಸ್ವರ್ಗ ಸುಖ. ಇವತ್ತು ಇಂತಹ ಭ್ರಷ್ಟಾಚಾರದಲ್ಲಿ ನರ್ತನ ಮಾಡ್ತಿರ್ತಕ್ಕಂಥ ಒಂದು ಸರ್ಕಾರದ ವಿರುದ್ಧ ಸಂಘಟಿತ ಹೋರಾಟ ಇರಬೇಕೇ ಹೊರತು ನಮ್ಮ ಯಾವುದೋ ಸಣ್ಣ ಪುಟ್ಟ ಸ್ವಾರ್ಥಗಳಿಗಾಗಿ ನಮ್ಮ ಮೇಲೆ ನಾವೇ ಯುದ್ಧ ಮಾಡೋದು ಯಾರಿಗೂ ಕೂಡ ಸರಿಯಲ್ಲ. ಇದು ಪಕ್ಷಕ್ಕೆ ದೊಡ್ಡ ಪೆಟ್ಟು. ಆದ್ರಿಂದ ಎಲ್ಲರೂ ಅರ್ಥ ಮಾಡ್ಕೊಂಡು ಅವರು ಸ್ವಲ್ಪ ಹತ್ರ ಬರಬೇಕು, ನಾವು ಸ್ವಲ್ಪ ಹತ್ರ ಹೋಗಬೇಕು, ಎಲ್ಲವೂ ಸರಿ ಹೋಗುತ್ತೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಅವರು ಮಾಡೋದನ್ನ ನಾನು ವಿರೋಧಿಸೋದಕ್ಕೂ ಹೋಗೋದಿಲ್ಲ. ನಾವು ವಿರೋಧ ಮಾಡಿದ್ರು ಅವ್ರು ಮಾಡೇ ಮಾಡ್ತಾರೆ, ನಮಗೇನು ಅದರ ಸಂಬಂಧ ಇಲ್ಲ. ಅವ್ರು ಇಂಥವು 100 ಮಾಡ್ಕೊಳ್ಳಿ. ಆದರೆ ಅವ್ರ ಪರಿಸ್ಥಿತಿ ಏನಾಗಿದೆ ಅಂತೇಳಿ ಇವತ್ತು ರಸ್ತೆಗಳಲ್ಲಿ ಜನ ಮಾತಾಡ್ತಿದ್ದಾರೆ. ನಾವೇನು ಅದಕ್ಕಷ್ಟು ಮಹತ್ವ ಕೊಡೋದು ಬೇಕಾಗಿಲ್ಲ. ಅವರ ಲ್ಯಾಪ್ಸಸ್ ಏನಿದೆಯೋ ಅದನ್ನ ಜನರ ಮುಂದೆ ತೆಗೆದುಕೊಂಡು ಹೋಗಿ ಅವರಿಗೆ ಮುಖಕ್ಕೆ ಮಂಗಳಾರತಿ ಮಾಡೋ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ. ಅದರ ಬಗ್ಗೆ ನನ್ನ ಕಾನ್ಸಂಟ್ರೇಷನ್ ಇದೆ. ಅದಕ್ಕೆ ನಾನು ಹೇಳಿದೆ, ನಾನು ಯಾವುದೇ ಕಾರಣಕ್ಕೆ ಯಾವುದೇ ಇಶ್ಯೂ ಯಾವುದೇ ಸಂದರ್ಭಕ್ಕೂ ನಾನು ಬಿಡೋದಲ್ಲ. ಸರಿಯಾಗಿ ಚಾಟಿ ಬೀಸ್ತಕ್ಕಂಥ ಕೆಲಸವನ್ನ ನಾವು ಮೇಲ್ಮನೆಯಲ್ಲಿ ಈ ಸಾರಿ ಮಾಡೇ ಮಾಡ್ತೇವೆ ಅಂತ ಹೇಳ್ತಕ್ಕಂಥ ಮಾತು. ಮೇಲ್ಮನೆ ಸದಸ್ಯರು ಅನಂತಕುಮಾರ್ ವಿರುದ್ಧ ಹುಚ್ಚ ಅಂತ ಹೇಳಿ ಪದ ಬಳಕೆ ಮಾಡಿದ್ದಾರೆ. ಅವರೊಬ್ಬರು ಹುಚ್ಚ ಅಂತ, ಅದು ಸಂವಿಧಾನ ಸಮರ್ಪಣೆ ಜನ ಚಿತ್ರದುರ್ಗದಲ್ಲಿ ಎನ್ ರವಿಕುಮಾರ್ ಅವರು. ನಿಮ್ಮ ಹತ್ರ ಎಲ್ಲ ಸರಿ ಇಲ್ಲ ಅಲ್ಲಲ್ಲ, ಅವರು ಯಾವ ಕಾರಣಕ್ಕೆ ಯಾವ ಸಂದರ್ಭಕ್ಕೆ ಆ ಮಾತು ಹೇಳಿದಾರೋ ನನಗೂ ಗೊತ್ತಿಲ್ಲ. ನಾನೀಗ ಪತ್ರಿಕೆಯಲ್ಲಿ ಅಷ್ಟೇ ನೋಡಿದೆ. ನಾನು ಅವರು ಬಂದಾಗ ಅವರು ಏನು ವಿಷಯಕ್ಕೆ ಅದು ಹೇಳಿದಾರೋ ನಾನು ಕೇಳ್ತೇನೆ. ಏನಂತಂದ್ರೆ ಎಕ್ಸ್ಟ್ರೀಮ್ ಆಗಿ ಏನಾದರೂ ಯಾರಾದರೂ ಒಂದು ಸಾರಿ ಮಾತಾಡಿದಾಗ ಈ ತರದ ಅಪಸ್ವರಗಳು ಬರ್ತಕ್ಕಂಥದ್ದು ಸಹಜ. ಪಕ್ಷದ ಫೈರ್ ಬ್ರ್ಯಾಂಡ್ ಅಂತ ಹೆಸರು ಪಡೆದಂತವ್ರು ಅವ್ರ ವಿರುದ್ಧ ಮಾತಾಡ್ತಾ ಇದ್ದಾರೆ. ಅಂದ್ರೆ ಹೊಂದಾಣಿಕೆ ಇಲ್ಲ, ಸರಿ ಇಲ್ಲ. ಯಾಕೋ ಇತ್ತೀಚೆಗೆ ಆ ಫೈರ್ ಅನ್ನೋದೇನೆ ಒಂದ್ ಸ್ವಲ್ಪ ಕೆಟ್ಟ ಪದ ಆಗ್ತಾ ಇದೆ. ಫೈರ್ ಅಂದ್ರೆ ಬೆಂಕಿ ಅಲ್ವಾ? ಈ ಬೆಂಕಿ ಹಚ್ಚೋದು ನಮಗೂ ಬೇಕಾಗಿಲ್ಲ, ನಮ್ಗೇನು ಬೇಕಾಗಿಲ್ಲ. ಅದರಿಂದಾಗಿ ಅವೆಲ್ಲ ಬೇಡ. ಯಾರೇ ಆಗಲಿ ಇನ್ನೊಬ್ಬರ ಬಗ್ಗೆ
ಕೆಟ್ಟ ಪದಗಳನ್ನು ಬಳಕೆ ಮಾಡೋದು ಬೇಕಾಗಿಲ್ಲ, ಎಲ್ಲರನ್ನೂ ಗೌರವಿಸೋಣ ಅಷ್ಟೇ. ತಾವು ಕೂಡ ವಿಜೇಂದ್ರ ಅವರು ಸಪೋರ್ಟ್ ಕೊಡ್ತಾ ಇದ್ದೀರಾ ವಕ್ಫ್ ಹೋರಾಟದಲ್ಲಿ ಯತ್ನಾಳ್ ಅವರನ್ನ ಕೈಗೆ? ವಿಜೇಂದ್ರ ಅವರು ಯಾರು? ನನ್ನ ಪಕ್ಷ ಅಂದ್ರೆ ಅಧ್ಯಕ್ಷರ ಆದೇಶಗಳು ಬಂದಾಗ ಮಾತ್ರನೇ ನಾವು. ಅಂದಮೇಲೆ ನಾನು ಯತ್ನಾಳ್ ಅವರನ್ನು ಕಡೆಗಣಿಸಿಲ್ಲ. ವಿಜಯಪುರದಲ್ಲಾದಾಗ ನಾನೇ ಹೋಗಿ ರೈತರ ಅವರ ಚಳವಳಿಯಲ್ಲಿ ಭಾಗವಹಿಸಿ ಬಂದಿದ್ದೇನೆ, ಟೂರ್ ಮಾಡಿ ಬಂದಿದ್ದೇನೆ, ಅವರನ್ನು ಭೇಟಿ ಮಾಡಿ ಬಂದಿದ್ದೇನೆ. ಅವರು ಕೂಡ ಗೌರವಾನ್ವಿತರು, ನಮ್ಮ ಪಕ್ಷದ ನಾಯಕರೇ. ಆದರೆ ಅಧ್ಯಕ್ಷರ ಆದೇಶವೇ ಪಕ್ಷದ ಆದೇಶ ಹೊರತು ಬೇರೆಯವರ ಆದೇಶಗಳು ಪಕ್ಷದ ಆದೇಶ ಆಗುವುದಿಲ್ಲ. ನಾಳೆ ದಿವಸ ಮಾನ್ಯ ಯತ್ನಾಳ್ ಅವರನ್ನೇ ಹೈಕಮಾಂಡ್ ಏನಾದ್ರು ಅಧ್ಯಕ್ಷರು ಅಂತ ಏನಾದ್ರು ಮಾಡಿಬಿಟ್ರೆ ಅವತ್ತು ನಾನು ವಿರೋಧ ಮಾಡ್ಬೇಕಾ? ಮಾಡ್ಸಿನ? ಅಧ್ಯಕ್ಷರು ನಿಮ್ಮ ತೀರ್ಮಾನವೇ ನಮ್ಮ ಕೆಲಸ. ಹಾಗೆ ಇವತ್ತು ಆ ಸ್ಥಾನದಲ್ಲಿರೋರು ಯಾರು? ವಿಜೇಂದ್ರ ಅವರು. ಅವರೇ ನನ್ನ ಅಧ್ಯಕ್ಷರು, ಅವರ ತೀರ್ಮಾನವೇ ನನಗೆ ಮುಖ್ಯ. ಅಷ್ಟು ಬಿಟ್ರೆ ಇವ್ರಿಗೆ ಸಪೋರ್ಟು, ಅವ್ರನ್ನ ವಿರೋಧ ಎರಡೂ ನಾನು ಯಾವತ್ತೂ ಮಾಡೋದಿಲ್ಲ. ಹೈಕಮಾಂಡ್ ಏನ್ ಹೇಳ್ತದೆ, ನಾನು ಬಹಳ ಸಾರಿ ಹೇಳಿದ್ದೀನಿ, ಇವು ಎಷ್ಟೇ ಗುಂಪುಗಳಿರ್ಬೋದು, ನನಗೆ ಅದರ ಪ್ರಶ್ನೆ ಇಲ್ಲ. ಆ ಗುಂಪುಗಳನ್ನ ಹೈಕಮಾಂಡ್ ನೋಡ್ಕೊಳ್ತದೆ. ನಾನು ಪಕ್ಷದ ಗೆರೆ ಬಿಟ್ಟು ದಾಟುವವನಲ್ಲ. ಪಕ್ಷ ಏನ್ ಹೇಳ್ತದೋ ಅದನ್ನೇ ಮಾಡೋದು.